ಹಾಯ್ ಎವ್ರಿಬಡಿ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮಗೆಲ್ಲ ನಿಮ್ಮ ಚಾನಲ್ಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತೊಂದು ಸ್ಪೆಷಲ್ ಐಟಮನ್ನು ತೋರಿಸ್ತಾ ಇದ್ದೇನೆ ನಾನು ನಿಮಗೆ. ಇದೇನೆಂದರೆ ನಿಮಗೆ ಗೊತ್ತಿರ್ಬೋದು, ಕೋಕಮ್ ಇಲ್ಲದ್ರೆ ಪುನರ್ಪುಳಿ ಅಂತ ಹೇಳ್ತಾರೆ. ಈ ಪುನರ್ಪುಳಿ ಈಗ ಈ ಮಳೆಗಾಲದಲ್ಲಿ, ಈಗ ಸ್ವಲ್ಪ ಮಳೆ ಬೇಗ ಬಂದಿದೆ, ಅದರಿಂದ ಈ ಮಳೆಗಾಲದಲ್ಲಿ ಈ ಕೋಕಮ್ ಆಗಿದೆ ನೋಡ್ಬೋದು. ಈಗ ನಾನು ಇದನ್ನು ಎಂತ ಮಾಡಿದ್ದೇನೆ, ಇದನ್ನೆಲ್ಲ ಅದರ ಬೀಜವನ್ನು ತೆಗೆದು ಸಪ್ರೇಟ್ ಮಾಡಿ ಇಡ್ತೇನೆ, ಮತ್ತು ನಾನೀಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ. ಅದಕ್ಕೆ ಇಲ್ಲದೆ ಹೊರಗೆ ತೆಗೆದು ಹೇಗಾದರೂ ಹಾಳಾಗ್ತದೆ. ಸೊ ಇದರಲ್ಲಿ ತುಂಬ ಬೆನಿಫಿಟ್ಗಳಿವೆ. ಶುಗರಿಗೆ ಒಳ್ಳೆಯದು, ಮತ್ತು ಜಾಸ್ತಿಯಾಗಿ ಇದು ಸಮರ್ ಟೈಮಲ್ಲಿ ಜ್ಯೂಸ್ ಕುಡಿತಾರೆ. ಅದರ ಬಿಸಿಲೆಲ್ಲ, ಈಗ ಇಲ್ಲದೆ ಬಿಸಿಲಲ್ಲೆಲ್ಲ ಇಟ್ಟು ಅದಕ್ಕೆ ಸಕ್ಕರೆ ಎಲ್ಲ ಹಾಕಿ ಒಂದು 3-4 ಬಿಸಿಲು ಹೊರಗೆ ಇಟ್ಟರೆ ಅದರಲ್ಲಿ ನಾವು ಜ್ಯೂಸ್ ಮಾಡ್ಬೋದು. ಆದರೆ ಏನು ಮಾಡೋದು, ಈಗ ನಾನು ಏನು ಮಾಡಲಿಕ್ಕೂ ಆಗೋದಿಲ್ಲ. ಈಗ ನಾನು ಖಾಲಿ ನಿಮಗೆ ಇದರ ಬೆನಿಫಿಟ್, ಇದರ ಸಾರು ಕೂಡ ಮಾಡ್ತಾರೆ. ಸಾರು ಕೂಡ ಒಳ್ಳೆಯದಾಗ್ತದೆ, ಪಿತ್ತ ದೋಷಕ್ಕೆ ಕೂಡ ಒಳ್ಳೆಯದಿದೆ, ಮತ್ತು ನಮ್ಮ ವೆಯ್ಟ್ ಲಾಸಿಗೆ ಕೂಡ ಒಳ್ಳೆಯದಂತ ಹೇಳ್ತಾ ಇದ್ದಾರೆ. ಹಾಗೂ ತುಂಬ ತುಂಬ ನಮಗೆ ಒಳ್ಳೆಯದುಂಟು ಇದರಲ್ಲಿ. ಎಲರ್ಜಿಗೆ ಇದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಯಾರಿಗೆ ಎಲರ್ಜಿ ಇದ್ದರೆ ಅದು ಒಳ್ಳೆಯದಲ್ಲ, ಮತ್ತು ಯಾಕೆಂದರೆ ಅದು ವಾಮಿಟಿಂಗ್ ಹೋಗ್ತದೆ ಮತ್ತೆ. ಸೊ ಇದನ್ನು ನೀವು ನೋಡ್ಬೋದು. ಇದರ ಬೀಜ ನೋಡಿ ಹೇಗಿದೆ. ಇದರ ಬೀಜವನ್ನು ತಿಂದು ಎಸಳನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ತಿಂದು ನೋಡ್ತೇನೆ, ಅದೊಂದು ಟೇಸ್ಟ್ ಉಂಟು, ಸಿಹಿ ಕೂಡ ಉಂಟು. ಅದೇನು ಮಾಡೋದು, ಹೊರಗೆ ಇಟ್ಟರು ಇದು ಹಾಳಾಗ್ತದೆ. ಸೊ ನಾನೀಗ ಇದನ್ನು ತೆಗೆದು ಇದನ್ನು ಫ್ರಿಜ್ಜಲ್ಲಿ ಇಡ್ತೇನೆ, ಬಿಸಿಲು ಬರುವಾಗ ಒಣಗಿಸಿ ಡಬ್ಬಿಯಲ್ಲಿ ಹಾಕ್ತಾ ಇದ್ದೇನೆ. ಇದರಲ್ಲಿ ತುಂಬ ಒಳ್ಳೆಯ ಮೀನು ಸಾರು ಕೂಡ ಆಗ್ತದೆ. ನಾನು ಇನ್ನೊಮ್ಮೆ ವಿಡಿಯೋದಲ್ಲಿ ಈ ಕೋಕಮ್ ಎಸಳಿನ ಒಣಗಿಸಿದ ಮೀನು ಸಾರನ್ನು ಮಾಡಿ ತೋರಿಸ್ತೇನೆ ನಿಮಗೆ. ಓಕೆ, ಸೊ ತುಂಬಾ ಥ್ಯಾಂಕ್ಸ್ ಇದನ್ನು ವಾಚ್ ಮಾಡಿದ್ದಕ್ಕಾಗಿ, ಹಾಗೂ ಶೇರ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ತುಂಬ ಥ್ಯಾಂಕ್ಸ್.